ರಾಜ್ಯದಲ್ಲಿ 2,40,000 ಹುದ್ದೆಗಳು ಖಾಲಿ ಇದ್ದು, ರಾಜ್ಯ ಸರ್ಕಾರ ನೇಮಕಾತಿಯಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೋಲಾರದಲ್ಲಿಂದು ಹೇಳಿದ್ದಾರೆ. ಒಳ ಮೀಸಲಾತಿ ಇತ್ಯರ್ಥವಾಗಿಲ್ಲ ಎಂಬ ಸಬೂಬು ಹೇಳುವ ರಾಜ್ಯ ಸರ್ಕಾರಕ್ಕೆ ನಿರುದ್ಯೋಗಿಗಳ ಬಗ್ಗೆ ಕಾಳಜಿ ಇಲ್ಲ ಎಂದು ಟೀಕಿಸಿದರು. ಖಾತರಿ ಯೋಜನೆಗಳಿಂದ ತಲಾ ಆದಾಯ ಹೆಚ್ಚಾಗುವುದಿಲ್ಲ, ತಾತ್ಕಾಲಿಕ ಪರಿಹಾರದಿಂದ ಜನರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ, ಅದರ ಬದಲಿಗೆ ಶಾಶ್ವತ ಆದಾಯದಂತಹ ಪರಿಹಾರವನ್ನು ಸೃಷ್ಟಿಸಬೇಕು ಎಂದರು. ನಿಗಮ ಮಂಡಳಿ ಮುಖ್ಯಸ್ಥರಿಗೆ ಸಂಪುಟ ಸಚಿವರ ಸ್ಥಾನಮಾನ ನೀಡುವ ಮೂಲಕ ರಾಜ್ಯದ ಖಜಾನೆ ಬರಿದು ಮಾಡಲಾಗುತ್ತಿದೆ. ಖಾತ್ರಿ ಅನುಷ್ಠಾನ ಸಮಿತಿಯ ತಾಲೂಕು, ಜಿಲ್ಲಾ ಮಟ್ಟದ ಸದಸ್ಯರನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಸಂಜೆ ರಾತ್ರಿಗೂ ಹಸಿವಾಗುತ್ತೆ. ಇದು ತಾತ್ಕಾಲಿಕ, ಇದು ಶಮನ ಆಗಿಂದ ಆಗಾಗ ಆಗ್ತಾ ಇರ್ತದೆ. ಆದ್ರೆ ಯು ಶುಡ್ ಕ್ರಿಯೇಟ್ ಅನ್ ಅಸೆಟ್. ಈ ಗ್ಯಾರಂಟಿಗಳಲ್ಲಿ ಅಸೆಟ್ ಕ್ರಿಯೇಟ್ ಆಗ್ತದೆ ಅಂತ ಯಾರಾದ್ರೂ ಹೇಳಿಸ್ಬಿಡಿ ಅವ್ರ ಹತ್ರ.